Hello all, welcome to ISAT Interface Schooling and Technologies Davanagere. Myself Raghu Gurumurthy, software developer and IT trainer. ಸೊ ಇವಾಗ ನಾವು ನಮ್ಮ ಜಾವಾ ಪ್ರೋಗ್ರಾಮಿಂಗ್ ಎಕ್ಸ್ಪ್ಲೈನ್ಡ್ ಇನ್ ಕನ್ನಡ ಸೀರೀಸ್ನ 36ನೇ ಕ್ಲಾಸಲ್ಲಿ ಇದ್ದೀವಿ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಯಾವುದಪ್ಪ ಅಂದರೆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಸೊ ಇಲ್ಲಿ ಕನ್ಸ್ಟ್ರಕ್ಟರ್ಸಲ್ಲಿ 2 ಕ್ಲಾಸಿಫಿಕೇಶನ್ ಅಂತ ನಾವು ನಮ್ಮ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನೋಡ್ತಾ ಹೋಗೋಣ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂದರೆ ಏನು ಅಂತ. ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಇನ್ ಜಾವಾ ಇನ್ಶುಲೈಸಸ್ ಡೇಟಾ ಮೆಂಬರ್ಸ್ ಟು ಡಿಫಾಲ್ಟ್ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕ್ಲಾಸ್ ಅಂತ ಅಂದರೆ ಅದರಲ್ಲಿ ಏನಿರುತ್ತಪ್ಪ, ಡೇಟಾ ಮೆಂಬರ್ಸ್ ಇರುತ್ತೆ ಮತ್ತು ಮೆಂಬರ್ ಫಂಕ್ಷನ್ಸ್ ಇರುತ್ತೆ. ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಏನು ಮಾಡುತ್ತೆ, ಡೇಟಾ ಮೆಂಬರ್ಸ್ ಇರುತ್ತಲ್ಲ ಅವುಗಳಿಗೆ, ಆ ಡೇಟಾ ಮೆಂಬರ್ಸ್ಗಳಿಗೆ ಡಿಫಾಲ್ಟ್ ವ್ಯಾಲ್ಯೂಸ್ ಇಂದ ಇನ್ಶಿಯಲೈಸ್ ಮಾಡುತ್ತೆ. ಡಿಫಾಲ್ಟ್ ವ್ಯಾಲ್ಯೂಸ್ ಯಾವ್ದು, ನ್ಯೂಮರಿಕ್ ವ್ಯಾಲ್ಯೂಸ್ ಇದ್ರೆ 0, ಅದೇ ರೀತಿ ಬೂಲಿಯನ್ ಇದ್ರೆ ಫಾಲ್ಸ್, ಅದೇ ರೀತಿ ನಾನ್ ಪ್ರಿಮಿಟಿವ್ ಟೈಪ್, ರೆಫರೆನ್ಸ್ ಟೈಪ್ ಇದ್ರೆ ನಲ್ಗೆ ಏನು ಮಾಡ್ತಾ ಹೋಗುತ್ತೆ, ಇನ್ಶಿಯಲೈಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು see, when you do not explicitly define a constructor for a class, then Java creates a default constructor for the class. ಅಂದ್ರೆ ನಾವು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಏನು ಮಾಡ್ಕೋಬಹುದು, ನಮ್ಮ ಕೋಡಲ್ಲಿ ಹಾಕೋಬಹುದು. ನಾವು ಹಾಕೊಳ್ಳಿಲ್ಲ ಅಂತ ಅಂದರೆ ಜಾವಾ ಏನು ಮಾಡುತ್ತೆ, ತಾನೇ ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಅದಾದಮೇಲೆ 3ನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ, ಸೊ ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಯಾವ ರೀತಿ ಕಾಲ್ ಮಾಡೋದಪ್ಪ ಅಂತ ಅಂದರೆ ನೋಡ್ತಾ ಬರ್ಬೋದು. ಇಲ್ಲಿ ನಮ್ಮ ಪ್ರಾಜೆಕ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡ್ತೀವಲ್ಲ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಟಿ ಅನ್ನೋ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಪ್ಯಾರಂಥೆಸಿಸ್ ಹಾಕೊಂಡಿದ್ದೀವಲ್ಲ, ಈ ಪ್ಯಾರಂಥೆಸಿಸ್ ಏನನ್ನ ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡೋದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಮಾಡ್ತಾ ಇದ್ದಾರೆ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ, ಕನ್ಸ್ಟ್ರಕ್ಟರ್ ಅಂತಂದರೆ ಅದ್ರ ನೇಮು ಮತ್ತು ಕ್ಲಾಸ್ ನೇಮ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ಯಾವುದೇ ರೀತಿ ಪ್ಯಾರಾಮೀಟರ್ಸ್ ಇರಲ್ಲ. ಓಕೆ. ನೆಕ್ಸ್ಟ್ ಫಾಲೋಡ್ ಬೈ ಬಾಡಿ ಆಫ್ ದಿ ಕನ್ಸ್ಟ್ರಕ್ಟರ್. ಓಕೆ, ದಿಸ್ ಈಸ್ ಹೌ ದಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಲುಕ್ಸ್ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಬನ್ನಿ, ಯಾವ ರೀತಿ ಕಾಲ್ ಮಾಡಬೇಕು. ನಾವೇನು ಕಾಲ್ ಮಾಡೋದು ಬೇಕಾಗಿಲ್ಲ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾಗೆ ಇಲ್ಲಿ ನಾವು ಪ್ಯಾರಂಥೆಸಿಸ್ ಹಾಕೊಂಡಿರ್ತೀವಲ್ಲ, ಈ ಪ್ಯಾರಂಥೆಸಿಸ್ ಏನು ಮಾಡುತ್ತೆ, ಆಟೋಮೆಟಿಕಲಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡುತ್ತೆ. ನೋಡ್ತಾ ಬನ್ನಿ, ಇಲ್ಲಿ ಬಾಕ್ಸ್ ಪ್ಯಾರಂಥೆಸಿಸ್, ಇಲ್ಲೂ ಸಹ ಸೇಮ್ ಥಿಂಗ್, ಬಾಕ್ಸ್ ಪ್ಯಾರಂಥೆಸಿಸ್. ಗಾಟ್ ಇಟ್. ದಿಸ್ ಈಸ್ ಹೌ ದಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಈಸ್ ಗೋಯಿಂಗ್ ಟು ಕಾಲ್ ಆಟೋಮೆಟಿಕಲಿ. ಓಕೆ, ಈ ಬಾಕ್ಸ್ ಪ್ಯಾರಂಥೆಸಿಸ್ ಏನು ಮಾಡುತ್ತೆ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಈ ಪಾಯಿಂಟ್ ಇದೆ, ಈ ಪಾಯಿಂಟನ್ನು ನಾವು ಪಕ್ಕಕ್ಕೆ ಇಟ್ಬಿಟ್ಟು ಇದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಜಸ್ಟ್ ಒಂದು ಪ್ರೋಗ್ರಾಮ್ ಇದೆ, ಪ್ರೋಗ್ರಾಮ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊಂಡು ಬರೋಣ. ಸೊ ಇಲ್ಲಿ ನಮ್ಮ ಪ್ರಾಜೆಕ್ಟ್ ಏನಿದೆ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಡೆಮೋ ಅಂತ ಇದೆ. ಇದರಲ್ಲಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅನ್ನೋ ಪ್ಯಾಕೇಜ್ ಇದೆ, ಫಾಲೋಡ್ ಬೈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಡೆಮೋ ಅನ್ನೋ ಕ್ಲಾಸ್. ಓಕೆ, ದಿಸ್ ಈಸ್ ವಾಟ್ ದಿ ಪ್ಯಾಕೇಜ್. ಅದಾದಮೇಲೆ ಇನ್ನೊಂದು ಕ್ಲಾಸ್ ಇದೆ, ಟೆಸ್ಟ್ ಅಂತ. ಸೊ ಈ ಟೆಸ್ಟ್ ಅನ್ನೋ ಕ್ಲಾಸಲ್ಲಿ ಒಂದಿಷ್ಟು ಡೇಟಾ ಮೆಂಬರ್ಸ್ ಹಾಕೊಂಡಿದ್ದೀನಿ ನಾನು. ಸೊ ಡೇಟಾ ಮೆಂಬರ್ಸಲ್ಲಿ ಒಂದು ಇಂಟೀಜರ್ ಇದೆ, ಒಂದು ಇದೇ ಕ್ಲಾಸ್ದು ಆಬ್ಜೆಕ್ಟ್ ಇದೆ. ಅದಾದಮೇಲೆ ನೆಕ್ಸ್ಟ್ ಏನಿದೆ, ಬೂಲಿಯನ್ ಇದೆ, ಬೈಟ್ ಇದೆ, ಮತ್ತು ಫ್ಲೋಟ್ ಇದೆ. ಸೊ ಇದಾದ್ಮೇಲೆ ಇಲ್ಲಿ ನಾನೇನು ಕೊಟ್ಕೊಂಡಿದ್ದೀನಪ್ಪ ಅಂತ ಅಂದರೆ ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಹಾಕೊಂಡಿದ್ದೀನಿ. ಇಲ್ಲಿ ಬಾಡಿ ಒಳಗಡೆ ನಾನು ಏನು ಕೊಟ್ಟಿಲ್ಲ ಅಂದರೆ ಆಟೋಮೆಟಿಕಲಿ ಏನಾಗುತ್ತೆ, ಇವುಗಳದ್ದು ಡಿಫಾಲ್ಟ್ ವ್ಯಾಲ್ಯೂಸ್ ಏನಾಗುತ್ತೆ, ಇನ್ಶಿಯಲೈಸ್ ಆಗುತ್ತೆ. ಸೊ ಇವಾಗ ನಾನು ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀನಿ. ರನ್ ಮಾಡೋದಕ್ಕಿಂತ ಮುಂಚೆ ಬನ್ನಿ, ಇಲ್ಲಿ ನಮ್ಮ ಮೈನ್ ಫಂಕ್ಷನಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಆಬ್ಜೆಕ್ಟ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೆಸ್ಟ್ ಪ್ಯಾರಂಥೆಸಿಸ್ ಇದೆಯಲ್ಲ, ಅದೇನು ಮಾಡುತ್ತಪ್ಪ ಅಂದರೆ ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡುತ್ತೆ. ಕಾಲ್ ಮಾಡಿದಾಗ ಇದರದ್ದು ಡಿಫಾಲ್ಟ್ ವ್ಯಾಲ್ಯೂಸ್ಗೆ ಇನ್ಶಿಯಲೈಸ್ ಆಗುತ್ತೆ. ಆ ಇನ್ಶಿಯಲೈಸ್ ಆದಮೇಲೆ ಆ ವ್ಯಾಲ್ಯೂಸ್ನ ನಾನು ಏನು ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಮುಖಾಂತರ ಆಕ್ಸೆಸ್ ಮಾಡಿಕೊಂಡು ಡಾಟ್ ಆಪರೇಟರ್ ಮುಖಾಂತರ ಇಂಟೀಜರ್ ವ್ಯಾಲ್ಯೂ ಮತ್ತು ಸೊ ಟೆಸ್ಟ್ ಕ್ಲಾಸ್ ಟೈಪ್, ಅಂದರೆ ಇದು ನಮ್ಮ ರೆಫರೆನ್ಸ್ಗೆ ಹಾಕೊಂಡಿದ್ದೀನಿ ಯಾವ್ದಾವುದು ಡೇಟಾ ಟೈಪ್ ಇದೆ ಅಂತ ನಾನಿಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರನ್ ಮಾಡೋಣ. ರನ್ ಮಾಡಿದಾಗ ನೋಡ್ತಾ ಬನ್ನಿ, ಇಂಟೀಜರ್ ಏನಾಗಿದೆ, 0ಗೆ ಇನ್ಶಿಯಲೈಸ್ ಆಗಿದೆ. ಅದೇ ರೀತಿ ಟೆಸ್ಟ್ ಕ್ಲಾಸ್ ಒಂದು ಆಬ್ಜೆಕ್ಟ್ ಇತ್ತಲ್ಲ ಟಿ ಅಂತ, ಅದು ಬಂದ್ಬಿಟ್ಟು ನಲ್ಗೆ ಇನ್ಶಿಯಲೈಸ್ ಆಗಿದೆ. ಅದಾದಮೇಲೆ ಬೂಲಿಯನ್ ವ್ಯಾಲ್ಯೂ ಬಂದ್ಬಿಟ್ಟು ಫಾಲ್ಸ್ಗೆ ಇನ್ಶಿಯಲೈಸ್ ಆಗಿದೆ. ಬೈಟ್ ಬಂದ್ಬಿಟ್ಟು 0ಗೆ ಇನ್ಶಿಯಲೈಸ್ ಆಗಿದೆ. ನೆಕ್ಸ್ಟ್ ಫ್ಲೋಟ್ ಬಂದ್ಬಿಟ್ಟು 0.0ಗೆ ಏನಾಗಿದೆ, ಇಲ್ಲಿ ಇನ್ಶಿಯಲೈಸ್ ಆಗಿದೆ. ಗೆಟಿಂಗ್. ಸೊ ಹಾಗಾದರೆ ಇಲ್ಲಿ ನಾವು ಏನೋ ಬಾಡಿ ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಮ್ಮದೇ ಏನಾದರೂ ಡಿಫಾಲ್ಟ್ ವ್ಯಾಲ್ಯೂಸ್ಗೆ ನಾವು ಈ ಡೇಟಾ ಮೆಂಬರ್ಸ್ನ ಅಸೈನ್ ಮಾಡಬೇಕಪ್ಪ ಅಂದರೆ ನಾವು ಏನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಪುಟ್ ಬಾಡಿ. ಅದಕ್ಕೆ ನಾನು ಇಲ್ಲಿ ಸ್ಯಾಂಪಲ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಬನ್ನಿ, ನೋಡ್ತಾ ಬನ್ನಿ, ಇಲ್ಲಿ ಇಂಟೀಜರ್ಗೆ 20 ಹಾಕಿದ್ದೀನಿ. ಸೊ ಇದು ಟಿ ಅನ್ನೋ ಆಬ್ಜೆಕ್ಟ್ ಇದೆಯಲ್ಲ, ಇದಕ್ಕೆ ನಲ್ ಅಂತಲೇ ಕೊಟ್ಕೊಂಡಿದ್ದೀನಿ ನಾನು. ಸೊ ಅದಾದಮೇಲೆ ಇಲ್ಲಿ ಫಾಲ್ಸ್ ಇರುತ್ತೆ ಬೈ ಡಿಫಾಲ್ಟ್. ಸೊ ನಾನು ಟ್ರೂ ಕೊಟ್ಕೊಂಡಿದ್ದೀನಿ. ದಿಸ್ ಈಸ್ ವಾಟ್ ಬೈಟ್ ವ್ಯಾಲ್ಯೂ, ದೆನ್ ದಿಸ್ ಈಸ್ ಫಾಲೋಡ್ ಬೈ ಫ್ಲೋಟ್ ವ್ಯಾಲ್ಯೂ. ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ. ಅದಾದಮೇಲೆ ನಾನು ಇನ್ನೊಂದು ಬ್ರೇಕ್ ಪಾಯಿಂಟ್ ಇಲ್ಲಿ ಇಟ್ಕೊಂಡಿರ್ತೀನಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ. ಗೆಟಿಂಗ್. ಸೊ
ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ಇವಾಗ ನಾವು ಡಿಬಗ್ ಮಾಡೋಣ. ಸೊ ಇಲ್ಲಿ ಡಿಬಗ್ ಮಾಡಿದಾಗ ಬ್ರೇಕ್ ಪಾಯಿಂಟ್ ಇಲ್ಲಿ ಟ್ರಿಗರ್ ಆಗಿದೆ. ಸಿ ನೋಡ್ತಾ ಬನ್ನಿ, F8 ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ, ಆಟೋಮೆಟಿಕಲಿ ಸಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಗೆ ಕಂಟ್ರೋಲ್ ಬಂದಿದೆ. ಇಲ್ಲಿ ನಾವು ನೋಡ್ಬೋದು. ಇವಾಗ ನೋಡ್ತಾ ಬನ್ನಿ, ಒಂದೊಂದೇ ವ್ಯಾಲ್ಯೂಸ್ ನಾನೇನು ಕೊಟ್ಟಿದ್ದೆ ಅದ ಡಿಫಾಲ್ಟ್ ವ್ಯಾಲ್ಯೂಸ್ ಬಿಟ್ಟು ನಾನು ಕೊಟ್ಟಿರೋ ವ್ಯಾಲ್ಯೂಸ್ಗೆ ಏನಾಗ್ತಾ ಇದೆ, ಇನ್ಶಲೈಸ್ ಆಗ್ತಾ ಇದೆ. ಇನ್ಶಲೈಸ್ ಆದಮೇಲೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದೊಂದೇ ವ್ಯಾಲ್ಯೂಸ್ ಪ್ರಿಂಟ್ ಆಗ್ತಾ ಇದೆ. ಇದನ್ನೆಲ್ಲ ಪ್ರಿಂಟ್ ಆಗಿರೋದನ್ನ ನಾವು ಎಲ್ಲಿ ನೋಡ್ಬೋದಪ್ಪ ಅಂದರೆ ಔಟ್ಪುಟ್ಟಲ್ಲಿ ನೋಡ್ಬೋದು. ನೋಡ್ತಾ ಬನ್ನಿ, ಇಂಟೀಜರ್ 20 ಇದು ನಲ್ ಇದೆ, ಬೂಲಿಯನ್ ವ್ಯಾಲ್ಯೂ ಟ್ರೂ ಇದೆ, ಅದಾದಮೇಲೆ ಬೈಟ್ 32 ಇದೆ, ದೆನ್ ಫ್ಲೋಟ್ ವ್ಯಾಲ್ಯೂ 45.4 ಇದೆ. ಓಕೆ, ದಿಸ್ ಈಸ್ ವಾಟ್ ದಿ ಕಂಟೆಂಟ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಬನ್ನಿ ಈ ಸ್ಲೈಡ್ಗೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದಾರೆ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಬಗ್ಗೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನಾವು ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡಲಿಲ್ಲ ಅಂದರೆ ಜಾವಾ ಏನು ಮಾಡ್ಕೊಳ್ಳುತ್ತಪ್ಪ ಅಂತ ಅಂದರೆ, ವಾಟ್ ಜಾವಾ ವರ್ಚುವಲ್ ಮಷಿನ್ ಒಂದು ವಾಟ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ತನ್ನ ಪಾಡಿಗೆ ತಾನೇ ಅಂತ ಹೇಳಿದ್ವಲ್ಲ, ಅದನ್ನು ಪ್ರೂವ್ ಮಾಡೋದಕ್ಕೆ ಜಾವಾ ಡಿಸ್ಅಸೆಂಬ್ಲರ್ ಇದೆ. ಯಾವುದದು, ಜಾವಾ ಪಿ ಅನ್ನೋದು. ಓಕೆ, ಇದ್ರ ಮುಖಾಂತರ ನಾವೇನು ಮಾಡ್ಬೋದು ಅಂತ ಅಂದರೆ, ಡಿಫಾಲ್ಟ್ ಆಗಿ ಜಾವಾ ವರ್ಚುವಲ್ ಮಷಿನ್ ಓಕೆ ಅದು ಕ್ರಿಯೇಟ್ ಮಾಡ್ಕೊಂಡಿರೋ ಅಂತ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ನಾವೇನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಸಿ. ಅದನ್ನು ನಾನು ಆ ಕಮ್ಯಾಂಡ್ನ ಎಕ್ಸಿಕ್ಯೂಟ್ ಮಾಡೋ ಪರ್ಪಸ್ಗೋಸ್ಕರ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಇಲ್ಲಿ ಡಿಸ್ಕಸ್ ಮಾಡಿರೋವಂಥ ಸೇಮ್ ಪ್ರೋಗ್ರಾಮ್ ಇದೆಯಲ್ಲ, ಅದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಕಮ್ಯಾಂಡ್ ಪ್ರಾಂಪ್ಟಲ್ಲಿ ರನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಏನು ಮಾಡ್ಕೊಂಡಿದ್ದೀನಿ, ಸೇಮ್ ಇಲ್ಲಿ ಟೆಸ್ಟ್ ಕ್ಲಾಸ್ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಡೆಮೋ ಅನ್ನೋ ಕ್ಲಾಸ್ ಇದೆ. ಸೇಮ್ ಥಿಂಗ್, ಇಲ್ಲಿ ಏನು ಚೇಂಜಸ್ ಏನಾಗಿಲ್ಲ. ಬಟ್ ಒಂದು ಗಮನಿಸಬೇಕು, ಇಲ್ಲಿ ಯಾವುದೇ ರೀತಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಇಲ್ಲ. ಸೊ ಇದು ಒಂದು ಕ್ಲಾಸ್ ಆಗುತ್ತೆ, ಯಾವುದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಡೆಮೋ ಅನ್ನೋದು ಇದು ಒಂದು ಕ್ಲಾಸ್ ಆಗುತ್ತೆ. ಇದರಲ್ಲೂ ಯಾವುದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಇಲ್ಲ. ಸೊ ಇವಾಗ ಈ ಕ್ಲಾಸಲ್ಲೂ ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಆಗುತ್ತೆ, ಈ ಕ್ಲಾಸಲ್ಲೂ ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಆಗುತ್ತೆ. ಇದು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಪ್ಪ ಅಂತಂದರೆ, ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ವಿ ನೀಡ್ ಟು ಕಮ್ ಫಾರ್ ಕಮ್ಯಾಂಡ್ ಪ್ರಾಂಪ್ಟ್. ಬನ್ನಿ ಇಲ್ಲಿ ಕಮ್ಯಾಂಡ್ ಪ್ರಾಂಪ್ಟಿಗೆ ಬಂದ್ಬಿಟ್ಟು ನಾನು ಏನಾಗ್ತಾ ಇದ್ದೀನಿ, ಅಡ್ಮಿನ್ ಆಗಿ ಲಾಗಿನ್ ಆಗ್ತಾ ಇದ್ದೀನಿ. ಓಕೆ, ಗೆಟಿಂಗ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು ಅಂತ ಅಂದರೆ, ಸಿ ಪ್ರೋಗ್ರಾಮ್ ಫೈಲ್ಸ್ ಜಾವಾ JDK ಬಿನ್ ಇಲ್ಲಿಗೆ ನಾನು ಪಾಯಿಂಟ್ ಮಾಡ್ತಾ ಇದ್ದೀನಿ. ಇದನ್ನು ಪಾಯಿಂಟ್ ಮಾಡಿದ್ಮೇಲೆ ನಮ್ಮ ಈ ಪ್ರೋಗ್ರಾಮ್ನ ನಾನೇನು ಮಾಡೋಣ, ಕಂಪೈಲ್ ಮಾಡೋಣ. ಯಾವ ರೀತಿ ಕಂಪೈಲ್ ಮಾಡೋದು, ಜಾವಾ ಸಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಡೆಮೋ ಡಾಟ್ ಜಾವಾ. ಓಕೆ, ಇವಾಗ ಏನಾಯಿತು, ಕಂಪೈಲ್ ಆಗಿದೆ. ಇದನ್ನು ರನ್ ಮಾಡೋಣ. ಓಕೆ, ರನ್ ಮಾಡಿದಾಗ ಡಿಫಾಲ್ಟ್ ವ್ಯಾಲ್ಯೂಸ್ ಏನೇನಿದೆಯೋ ಅದು ಇನ್ಶಲೈಸ್ ಆಗಿರೋದು ಪ್ರಿಂಟ್ ಮಾಡಿದ್ದಾಯಿತು. ಇವಾಗ ಇದ್ರ ಒಳಗಡೆ ಇರೋ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಆಗಿರೋದನ್ನು ನಾವು ನೋಡಬೇಕಪ್ಪ ಅಂದರೆ ಜಾವಾ ಪಿ ಕೊಡ್ತಾ ಇದ್ದೀನಿ. ದಿಸ್ ಈಸ್ ವಾಟ್ ಡಿಸ್ಅಸೆಂಬ್ಲರ್. ನೋಡ್ತಾ ಬನ್ನಿ. ಸೊ ಈ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಡೆಮೋ ಅನ್ನೋ ಕ್ಲಾಸ್ ಒಳಗಡೆ ಯಾವುದೇ ರೀತಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ನಾವು ಹಾಕ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ನೋಡ್ಬೋದು ಆಟೋಮೆಟಿಕಲಿ ಜನರೇಟ್ ಆಗಿರೋ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಯಾವುದಪ್ಪ ಅಂದರೆ, ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಪಬ್ಲಿಕ್ ಇದೆ ಆಕ್ಸೆಸ್ ಸ್ಪೆಸಿಫೈರು, ಇಲ್ಲಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಡೆಮೋ ಪ್ಯಾರಂಥಸಿಸ್. ದಿಸ್ ಈಸ್ ವಾಟ್ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗಿರುವಂಥ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಯಾರು ಕ್ರಿಯೇಟ್ ಮಾಡಿದ್ರು, ಜಾವಾ ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡ್ಕೊಂಡಿದೆ. ಅದೇ ರೀತಿ ಇಲ್ಲಿ ಟೆಸ್ಟ್ ಅನ್ನೋ ಕ್ಲಾಸ್ ಇದೆ ತಾನೆ, ಟೆಸ್ಟ್ ಅನ್ನೋ ಕ್ಲಾಸ್ಗೂ ಯಾವ ರೀತಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಆಗಿದೆ ಅಂತ ನಾವು ನೋಡೋದಾದರೆ, ಕಮಿಯರ್ ಜಾವಾ ಪಿ ಇದೆಯಲ್ಲ, ಸೊ ಇಲ್ಲಿ ನಾನು ಟೆಸ್ಟ್ ಕೊಡ್ತೀನಿ ಇವಾಗ. ಗೆಟಿಂಗ್. ಸೊ ಟೆಸ್ಟಲ್ಲೂ ನೋಡ್ತಾ ಬನ್ನಿ, ಇದೆಲ್ಲ ಡೇಟಾ ಮೆಂಬರ್ಸ್ ಇದೆ, ಇಲ್ಲಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಇದೆ. ನೋಡ್ತಾ ಬನ್ನಿ, ದಿಸ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಓಕೆ, ಇಂಪ್ಲಿಸಿಟ್ ಆಗಿ ಏನು ಮಾಡ್ಕೊಂಡಿದೆ, ನಾವು ಕೊಡಲಿಲ್ಲ ಎಕ್ಸ್ಪ್ಲಿಸಿಟ್ ಆಗಿ ಅಂದರೆ ಇಂಪ್ಲಿಸಿಟ್ ಆಗಿ ಜಾವಾ ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಏನ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಅನ್ನೋದನ್ನ ನಾವಿಲ್ಲಿ ನೋಡಿದ್ದಾಯಿತು. ಸೊ ಇವಾಗ ಅಗೈನ್ ಸಿ ವಾಟ್ ಕ್ವಶನ್ಸಿಗೆ ಬನ್ನಿ. ಇಲ್ಲಿ ಕ್ವಶನ್ಸಲ್ಲಿ ಏನು ಹೇಳ್ತಾ ಇದ್ದಾರೆ, ಎಕ್ಸ್ಪ್ಲೈನ್ ದಿ ನೀಡ್ ಆಫ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಡಿಫಾಲ್ಟ್ ವ್ಯಾಲ್ಯೂಸ್ಗೆ ವಾಟ್ ಡೇಟಾ ಮೆಂಬರ್ಸ್ನ ಡಿಫಾಲ್ಟ್ ವ್ಯಾಲ್ಯೂಸ್ಗೆ ನಾವು ಇನ್ಶಲೈಸ್ ಮಾಡಬೇಕು ಅಂದರೆ ನಾವು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ವಾಟ್ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ವಾಟ್ ಹ್ಯಾಪನ್ಸ್ ವೆನ್ ಯೂಸರ್ ನಾಟ್ ಡಿಫೈನ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಎಕ್ಸ್ಪ್ಲಿಸಿಟ್ಲಿ. ಸೊ ಯೂಸರ್ ಡಿಫೈನ್ ಮಾಡಲಿಲ್ಲ ಅಂದರೆ ಏನಾಗುತ್ತಪ್ಪ ಅಂದರೆ, ಆಟೋಮೆಟಿಕಲಿ ಇಂಪ್ಲಿಸಿಟ್ ಆಗಿ ಜಾವಾ ವರ್ಚುವಲ್ ಮಷಿನ್ನು ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಪ್ರತಿಯೊಂದು ಕ್ಲಾಸ್ಗೂ ಏನು ಮಾಡ್ಕೊಳ್ಳುತ್ತಪ್ಪ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ದಟ್ಸ್ ಇಟ್. ನೆಕ್ಸ್ಟ್ ಬಂದ್ಬಿಟ್ಟು ವೆನ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕಾಲ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ, ಅದಾದ್ಮೇಲೆ ನ್ಯೂ ಆಪರೇಟರ್ ಆದ್ಮೇಲೆ ಕ್ಲಾಸ್ ನೇಮ್ ಹಾಕ್ಬಿಟ್ಟು ಪ್ಯಾರಂಥಸಿಸ್ ಹಾಕ್ತಿವಲ್ಲ, ಆ ಕ್ಲಾಸ್ ನೇಮು ಮತ್ತು ಪ್ಯಾರಂಥಸಿಸ್ ಬಂದ್ಬಿಟ್ಟು ಏನು ಮಾಡುತ್ತೆ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡುತ್ತೆ. ಗೆಟಿಂಗ್. ಸೊ ಇಲ್ಲಿಗೆ ನಮ್ಮ ಕ್ವಶನ್ಸ್ ಮುಗೀತು. ಇದ್ರ ರಿಲೇಟೆಡ್ ನೋಟ್ಸ್ ಬೇಕಪ್ಪ ಅಂತ ಅಂದರೆ ವಾಟ್ ಯು ನೀಡ್ ಟು ಡು, ನಮ್ಮ ವೆಬ್ಸೈಟ್ www.isat.guru ಇಲ್ಲಿಗೆ ನೀವು ಫ್ರೀಯಾಗಿ ಲಾಗಿನ್ ಆಗಿ ಫ್ರೀಯಾಗಿ ನೋಟ್ಸ್ಗಳನ್ನ ಏನು ಮಾಡ್ಕೋಬೋದು, ರಿಸೋರ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ ಆಲ್.